ನಮಸ್ಕಾರ ರೀ ಅಣ್ಣ ಎಲ್ಲರಿಗೂ. ಏನು ಮುಂಜಾನೆದ್ದು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡಾಕತ್ತಾನ ನೋಡತ್ರಿ ಅಣ್ಣ. ಇವತ್ತು ಹಬ್ಬ ಅಲ್ರಿ ನಮ್ಮದು, ಬಕ್ರೀದ್ ಹಬ್ಬ. ಅದಕ್ಕೆ ರೆಡಿಯಾಗಿ ಸೀದಾ ನಾನು ನಮ್ಮ ತಮ್ಮ ಕೂಡಿ ನಮಾಜ್ಗೆ ಹೊಂಟೀವಿ. ಟೈಮ್ ಬಂದು 9 ಗಂಟೆ. ಜಲ್ದಿ ನಾವು ಹೋಗ್ಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ರೆಡಿ ಆಗತ್ತಾನ ನಾನು ನಮ್ಮ ತಮ್ಮ ಬಂದ ತಕ್ಷಣವೇ ಸೀದಾ ನಮಾಜ್ಗೆ ನಿಂತ್ಕೊಂಡ್ಬಿಡ್ತೀವಿ. ಯಾಕಂದರೆ ತುಂಬ ಲೇಟ್ ಆಗಿತ್ತು. ಅಷ್ಟರಲ್ಲೇ ಎಲ್ಲ ನಮಾಜ್ ಮುಗಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡಿ ನಾವೆಲ್ಲರೂ ಕೂಡಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮಗೂ ಮುಂದೆ ಗೊತ್ತಾಗುತ್ತೆ. ಈ ಗ್ರೂಪಲ್ಲಿ ಎಲ್ಲರೂ ಇದ್ದಾರೆ, ಬಟ್ ನಮ್ಮ ಬಾಸ್ ಒಬ್ಬರೇ ಇಲ್ಲ. ನಮ್ಮ ಬಾಸ್ ಬಂದು ನನಗೆ ಲೇಟ್ ಆಗಿತ್ತಲ್ಲ, ಅದಕ್ಕೆ ನಮ್ಮ ತಮ್ಮನ ಜೊತೆ ಕಳಿಸ್ಬಿಟ್ಟೆ. ಅವನ ಜೊತೆ ಹೋಗಿದ್ದ ನಮ್ಮ ತಮ್ಮನ ಜೊತೆ. ಇದು ನೋಡ್ರಿ ನಾವೆಲ್ಲರೂ ಕೂಡಿ ಬಂದಿದ್ದ ಜಾಗ. ಒಂದಲ್ಲ ಒಂದಿನ ನಾವೆಲ್ಲರೂ ಶಾಶ್ವತವಾಗಿ ಹೋಗಿ ಸೇರುವಂಥ ಜಾಗ ಇದು. ಅದನ್ನೆಲ್ಲ ಮುಗಿಸ್ಕೊಂಡು ಬರೋವಾಗ ನಮ್ಮ ಕೂಲ್ ಕಪ್ತಾನ್ ಮೆಹಬೂಬ್ ಅಣ್ಣ ಅವ್ರು ಸಿಕ್ಕಿದ್ರು. ಅವರೆಲ್ಲ ಭೇಟಿಯಾಗಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣವೇ ನಮ್ಮ ಮನೇಲಿ ಇದು ಸ್ವೀಟ್ ಮಾಡಿದರು. ನಿಮ್ಗೇನಾದರೂ ಗೊತ್ತಿದ್ರೆ ಯಾವ ಸ್ವೀಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮಸ್ತಾಗಿತ್ತು. 1-2 ಕಪ್ ಕುಡಿದೆ ನಾನು ಕೂಡ. ಊಟ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನನ್ನ ಕಣ್ಣಿಂದ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಏನಪ್ಪ ಹಬ್ಬದ ದಿನನೂ ನಮ್ಮ ಬಾಸು ಎಂಥ ಸ್ಟಡಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, MBBS ಸ್ಟೂಡೆಂಟ್ ಕೂಡ ಈ ಥರ ಹಗಲು ರಾತ್ರಿ ಓದೋದಿಲ್ಲ. ಇವನು ಓದ್ತಿರೋದು ನೋಡಿದ್ರೆ, ನಮ್ಮ ಬಾಸು ಈ ಥರ ಸ್ಟಡಿ ಮಾಡ್ತಿರೋದು ನೋಡಿದ್ರೆ ನಿಮ್ಗೇನು ಅನಿಸುತ್ತಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.